ನಿತ್ಯ ನರಕಕ್ಕೆ ಮುಕ್ತಿ ಎಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಆರಿತರಾವ್ ಸಾಕಷ್ಟು ಮಾತಾಡ್ತಾ ಇದ್ದರು. ನಿನ್ನೆ ತಾನೇ ಅವರು ದುಃಖ ತಡಿಲಾರ್ದೇ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕಾರ್ಯಕ್ರಮವನ್ನು ಕೊನೆ ಮಾಡಿಬಿಟ್ರು. ಇವತ್ತು ಮತ್ತೆ ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ಮೇಲಿಂದ ಮೇಲೆ ಏಟುಗಳು ಬೀಳ್ತಾ ಹೋಯಿತು ಅಂತಂದರೆ ಹೇಗೆ ತಾನೇ ಯಾಕೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಒಂದು ಜೀವನ ಅತಂತ್ರ ಆದಂಥ ಸಂದರ್ಭದಲ್ಲಿ, ಕರುಳ ಕುಡಿಯನ್ನು ಕಳ್ಕೊಂಡಿರುವಂಥ ಸಂದರ್ಭದಲ್ಲಿ, ಜೊತೆಗೇನು ಅಂತಂದರೆ ಎಲ್ಲದನ್ನೂ ಕಳ್ಕೊಂಡು ನಂಬುವಂಥದ್ದು ಒಬ್ಬ ದೇವರನ್ನ, ಒಬ್ಬ ಗುರುನ, ಅಂದರೆ ದೇವರು ನೀನೇ, ಗುರುನೇ ನೀನೇ, ಸರ್ವಸ್ವವೂ ನೀನೇ ಅಂತ ನಂಬಿದ್ರು. ಆದರೆ ಆ ನಂಬಿಕೆಗೆ ಕಲ್ಲೇಟು ಬಿತ್ತು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಭಾಳ ಬೇಸರ ಸಂಗತಿ, ಒಂದು ಸಂಗತಿಯನ್ನು ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು. ಬೇರೆ ಬೇರೆ ವಾಹಿನಿಗಳಲ್ಲಿ ಕೂತ್ಕೊಂಡು ಇವರ ಬಗ್ಗೆ ಇಲ್ಲ ಸಲ್ಲದ ಮಾತಾಡುವಂಥವ್ರು, ಅದು ನಿತ್ಯಾನಂದನ ಕಡೆಯವರು, ನಿತ್ಯಾನಂದನ ಭಕ್ತರು, ಅದು ಪ್ರಪಂಚಕ್ಕೆ ಗೊತ್ತಿರುವಂಥ ಸಂಗತಿ. ಅವರು ನಿನ್ನೆ ಏನೇನು ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಅವೆಲ್ಲ ಪ್ರಶ್ನೆಗಳಿಗೆ ನಾವು ನಿಮಗೆ ಉತ್ತರವನ್ನು ಕೊಡಿಸ್ತೀವಿ. ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳಿಗೂ ಕೂಡ ಆರ್ತಿರ ಉತ್ತರ ಕೊಡ್ತಾರೆ. ಅದಕ್ಕೋಸ್ಕರನೇ ನಾವು ನನ್ನಿಂದ ಇವತ್ತು ಕೂಡ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರೋದು. ನೋಡಿ, ಸಹಜವಾಗಿ ಆರ್ತಿಗೆ ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಯಾಕಂದರೆ ಆ ಸಂದರ್ಭ ಆಗಿತ್ತು. ಒಳಗಡೆ ಇವ್ರನ್ನ ಕೂಡಿ ಹಾಕಿ ಆಚೆಯಿಂದ ಒಬ್ಬರು ಬಾಗಿಲು ಹಾಕ್ಕೊಂಡು ಹೋದರು. ಮುಂದಿನ ಕಥೆ ಅದು ಎಲ್ಲರೂ ಕೂಡ ಊಹಿಸ್ಕೋಬೋದೇನೋ ಏನು ಅಂಥೇಳಿ ಅಂತ. ಬನ್ನಿ, ನಾನು ದುಃಖದಲ್ಲಿದ್ದಾರೆ, ಆದರೂ ಕೂಡ ಅವ್ರ ಜೊತೆಗೆ ನಾನು ಮಾತಾಡ್ಸೋಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಮೇಡಮ್, ತಾವು ಹೇಳಿದ್ರಿ ನೀವು ಒಳಗಡೆ ಇದ್ರಿ, ಅಲ್ಲಿ ನೀವು ಯಾರನ್ನ ದೇವರು ಅಂತ ನಂಬಿದ್ರಿ, ಅವರ ಒಂದು ಸೇವೆ. ಸೊ ಇಂಥ ಸಂದರ್ಭದಲ್ಲಿ ಏನಾಯಿತು? ನಿತ್ಯಾನಂದನನ್ನು ಅವ್ರ ಕಾಲು ಒತ್ತಕ್ಕೆ ಹೇಳಿದ್ರು. ನಾನು ಅದು ಮಾಡ್ತಿರುವಾಗ ರಾಗಿಣಿ ಪಾತ್ರೆಗಳು, ಊಟ ತಿಂಡಿ ಎಲ್ಲ ತೊಗೊಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಹೊರಗಿಂದ ಬಾಗಲನ್ನ ಲಾಕ್ ಮಾಡಿಬಿಟ್ರು. ಅವಾಗ ನಿತ್ಯಾನಂದ ಕಾಲು ಒತ್ತೋದೂ ಒಂದು ಮೆಡಿಟೇಷನ್ ಅಂತಲೇ ನಮಗೆ ಎಲ್ಲರೂ ಹೇಳಿದರು. ನಾನು ಆ ಥರನೇ ಅದನ್ನು ತುಂಬಾ ಒಂದು ಮೆಡಿಟೇಷನ್ ಥರ, ಒಂದು ಧ್ಯಾನ ಥರ ಮಾಡ್ತಾಗಿದ್ದಾಗ ನಿತ್ಯಾನಂದನ ನನ್ನ ಕರೆದು ನನಗೆ ಸ್ವಲ್ಪ ನೀರು ಕೊಡಮ್ಮ ಅಂತ ಕೇಳಿದ್ರು. ಆವಾಗ ನಾನು ಅಲ್ಲಿದ್ದ ಒಂದು ಲೋಟದಲ್ಲಿ ನೀರು ತೊಗೊಂಡು ಹೋಗಿ ಅವ್ರ ಕೈಯಲ್ಲಿ ಕೊಟ್ಟಾಗ ಅವರ ನೀರನ್ನು ತೊಗೊಬಿಟ್ಟು ಆ ಕಡೆ ಆಚೆ ಇಟ್ಬಿಟ್ಟು ಹಿ ಜಸ್ಟ್ ಹಗ್ ಮೀ. ಆ್ಯಂಡ್ ನನಗೆ ಭಾಳ ಶಾಕ್ ಆಗೋಯಿತು. ಈ ಥರ ಅವರು ಒಂದು ಸ್ವಾಮಿ, ಒಂದು ಸನ್ಯಾಸಿ, ನಾನು ಗುರು ಅಂತ ಅಂದ್ಕೊಳ್ಳೋರು ಸಡನ್ನಾಗಿ ನನ್ನ ಈ ಥರ ಒಂದು ಹಗ್ ಮಾಡಿಬಿಟ್ಟು ಕಿಸ್ ಮಾಡಿದಾಗ ನನಗೆ ಏನು ಮಾಡೋದು ಅಂತ ಅರ್ಥ ಆಗಲಿಲ್ಲ. ಆವಾಗ ಅವರು, ನಾನು ಸ್ವಾಮಿ ಇದು ಏನು ಮಾಡ್ತಿದ್ರಾ, ನಾನು ಒಂದು ಮದುವೆ ಆದ ಹೆಂಗಸು, ನೀವು ಒಂದು ಸನ್ಯಾಸಿ, ಈ ಥರ ಮಾಡ್ಬೋದಾ ನೀವು ಅಂತ ತುಂಬ ಶಾಕ್ ಆಗಿ ಕೇಳಿದೆ ಅವ್ರನ್ನ. ಆವಾಗ ಅವರು ನಾನು ಒಂದು ಎನ್ಲೈಟನ್ ಮಾಸ್ಟರ್, ನಾನು ಈವನ್ ಬೈ ಮಿಸ್ಟೇಕ್ ನಾನು ಒಂದು ತಪ್ಪು ಕೆಲಸ ಮಾಡೋಕ್ಕೆ ಸಾಧ್ಯ ಅಲ್ಲ, ಇಷ್ಟು ನಿನಗೆ ಗೊತ್ತಿಲ್ವಾ ಅಂತ ಕೇಳಿದ್ರು. ನನಗೆ ಯಾವ ಥರ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ. ನೀನು ನನ್ನ ನಂಬ್ತಿಲ್ವಾ ಅಂತ ಒಂದು ಕೋಪದಲ್ಲಿ ಕೇಳಿದ್ರು. ಇಲ್ಲ ಸ್ವಾಮಿ, ನಾನು ನಿಮ್ಮನ್ನು ನಂಬ್ತೀನಿ ಹಾಗೆಂದೆ. ಇದೆಲ್ಲ ತಪ್ಪು ಅಲ್ವಾ ಸ್ವಾಮಿ ಅಂತ ನಾನು ಕೇಳಿದಾಗ, ಅದೆಲ್ಲ ನಿಮ್ಮ ಸೋಷಿಯಲ್ ಕಂಡೀಷ್ನಿಂಗು, ಸ್ಪಿರಿಚುವಾಲಿಟಿನಲ್ಲಿ ಆ ಥರ ಯಾವುದೂ ಇಲ್ಲ, ತಪ್ಪು ಸರಿ ಅಂತ ಏನೂ ಇಲ್ಲ. ಈ ಮೊರಾಲಿಟಿ ಇದೆಲ್ಲ ನಿಮಗೆ ಸೊಸೈಟಿಗೆ ಬೇಕು, ಸ್ಪಿರಿಚುವಾಲಿಟಿಗೆ ಬೇಡ. ನಿನ್ಗಿನ್ನೂ ಗೊತ್ತಿಲ್ವಾ, ನಾನೇ ಅಲ್ಲಿರೋ ಆನಂದೇಶ್ವರ ಶಿವ ಹಾಗೆ ಅಂತ ಹೇಳಿದ್ರು. ಅಷ್ಟು ತನಕ ಅವರು ದೇವರು ಅಂತ ನಾನು ನಂಬ್ತಿರುವಾಗ ನಾನು ಶಿವ ಅಂತ ಹೇಳಿದರೆ, ಇಲ್ಲ ನೀವು ಸುಳ್ಳು ಹೇಳ್ತೀರಿ, ನೀವು ಸುಮ್ಮನೆ ಜೋಕ್ ಹೇಳ್ತೀರಿ ಅಂತ ನಾನು ನೆಗಕ್ಕಾಗತ್ತಾ? ನಾನು ನಿಜವಾಗ್ಲೂ ಅವರು ದೇವರು ಅಂತ ನಂಬ್ತಾಗಿದ್ದೆ. ಯಾಕೆ ಮೊನ್ನೆ ಯಾವುದೋ ಒಂದು ಚಾನಲ್ನಲ್ಲಿ ಮಾತಾಡ್ತಿದ್ದವರು, ಆಶ್ರಮದಿಂದ ಬಂದಿದ್ದವರು 2-3 ಜನ, ಅವರು ಅದೇ ಹೇಳ್ಕೊತಾಗಿದ್ರು, ಹೌದು ನಿತ್ಯಾನಂದ ದೇವರು ಅಂತ. ಇವತ್ತು ನೋಡಿ ಅವ್ರ ವೆಬ್ಸೈಟಲ್ಲಿ ಅವರೇ ಹೇಳ್ಕೊತಾರೆ ನಾನು ಕಾಲಭೈರವ ಅಂತ. ಡಯಲ್ ದ ಅವತಾರ್ ಅಂತ ಪ್ರೋಗ್ರಾಮ್ ಇಡ್ತಾರೆ. ಇದೇ ಥರನೇ ನಾನು ನಂಬಿದ್ದು ಅವರು ದೇವರು ಅಂತ.
ಅವ್ರು ದೇವರು ಅಂತ ನಾನು ನಂಬುವಾಗ ನಾನೇ ಆ ಶಿವ ನಿನಗೆ ಗೊತ್ತಾಗ್ತಿಲ್ವಾ? ನೀನು ವೇದಿಕ್ ಟ್ರೆಡಿಷನಲ್ಲಿ ಯಾವುದು ರಾಂಗ್ ಇಲ್ಲ. ಈವನ್ ದಿಸ್ ಇಸ್ ಅ ಪಾತ್ ಫಾರ್ ಎನ್ಲೈಟನ್ಮೆಂಟ್. ನಿನಗೆ ಇದೇ ದಾರಿ ಅಂತ ನಾನು ಹೇಳ್ತಿದ್ದು ನೀನು ನಂಬ್ತಾಗಿಲ್ವಾ ಅಂತ ಕೇಳುವಾಗ ನನಗೆ ಒಂದು ಅರ್ಥ ಆಗಲಿಲ್ಲ. ಇದು ಯಾವ ರೀತಿ I really didn't know how to understand this. ಇದು ನಾನು ನಿಮ್ಮ ಹತ್ರ ಹೇಳೋ ಥರ ಇಷ್ಟು ಸ್ಲೋ ಆಗಿ ನಡೀಲಿಲ್ಲ ಈ ಇನ್ಸಿಡೆಂಟು. ಒಂದು ಫ್ಯೂ ಸೆಕೆಂಡ್ಸಲ್ಲಿ ಅವರು ನನ್ನ ಮೇಲೆ ನಿನಗೆ ನಂಬಿಕೆ ಅಲ್ವಾ, ನಾನು ದೇವರು, ನಾನು ಹೇಳ್ತಿದ್ದೀನಿ ಮಧುರ ಭಾವನೆ ನಿನ್ನ ಎನ್ಲೈಟನ್ಮೆಂಟ್ಗೆ ಪಾತು, ಕೃಷ್ಣನಿಗೆ ರಾಧಾ ಇದ್ದಿದ್ದ ಥರ, ಶಿವನಿಗೆ ಪಾರ್ವತಿ ಇದ್ದಿದ್ದ ಥರ, ಆಂಡಾಲ್ ಇದ್ದಿದ್ದ ಥರ, ಮೀರಾ ಇದ್ದಿದ್ದ ಥರ, ಇವರೆಲ್ಲರೂ ಮಧುರ ಭಾವದಲ್ಲಿ ಎನ್ಲೈಟನ್ ಆದವರು, ಅವರೆಲ್ಲರೂ ಎಷ್ಟು ಮಹಾನ್. ಆ ಥರ ನಿನಗೆ ಜೀವನ್ ಮುಕ್ತಿಗೆ ಇದೇ ದಾರಿ ನಾನು ಹೇಳ್ತಿರೋದು. ಇದು ಎಲ್ರಿಗೂ ಸಿಗಲ್ಲ, ಇಟ್ಸ್ ನಾಟ್ ಫಾರ್ ಎವ್ರಿ ಒನ್. ಆದರೆ ನಿನ್ನ ಥರ, ನಿನ್ನ ಹಾಗೆ ಒಂದು ಹೈಲಿ ಇವಾಲ್ವ್ಡ್ ಸ್ಪಿರಿಚುವಲ್ ಪರ್ಸನ್, ನಿಮಗೆ ಮಾತ್ರನೇ ಇದು ಒಂದು ದಾರಿ ಅಂತ ವೇದಿಕ್ ಟ್ರೆಡಿಷನಲ್ಲಿದೆ. ಅದೇ ನಾನು ನಿನಗೆ ಹೇಳ್ತಿರೋದು. ಹಾಗೆ ಅಂತ ಹೇಳಿಬಿಟ್ಟು ವಿದಿನ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್ ಎಲ್ಲ ಮುಗ್ದೋಯ್ತು. ಮೇಡಮ್, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಈಗ ಬಹಳಷ್ಟು ಪ್ರಶ್ನೆಗಳನ್ನ ಹಾಕ್ತಾರೆ. ನಾನು ಹೇಳ್ತಾ ಇದ್ದೆ, ಏನು ಹೇಳ್ತೀರಿ ಅಂಥ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀರಿ ತಾವು ಅಂತ? ಸರ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ಹೆಣ್ಮಗಳು 5 ವರ್ಷ ಒಂದು ಅಬ್ಯೂಸನ್ನು ತಡ್ಕೊಂಡ್ಲು ಅನ್ನೋದಕ್ಕೋಸ್ಕರ, ಆ ಒಂದು ಕಾರಣದಿಂದ ಅವ್ರಿಗೆ ರೆಸ್ಟ್ ಆಫ್ ದ ಲೈಫ್ ಆ ಥರನೇ ಇರಬೇಕಾ ಸರ್? ಅದನ್ನ ಬಗ್ಗೆ ಮಾತಾಡಲೇಬಾರ್ದಾ? ನಿಜ. ಡು ಐ ಹ್ಯಾವ್ ಟು ಸಫರ್ ಇನ್ ಸೈಲೆನ್ಸ್ ಸರ್? ಆ್ಯಂಡ್ ಇನ್ನೊಂದು ಮಾತು ಹೇಳ್ತೀನಿ ಸರ್, ಇದೆಲ್ಲ ಬಂದು ಇವತ್ತು ಹೇಳಿ ಇಲ್ಲಿ ಕೂತ್ಕೊಂಡು ಮಾತಾಡಿ ಈ ಥರ ನಾನು ಕಣ್ಣೀರು ಬಿಡೋದ್ರಿಂದ ನನಗೇನು ಇದರಲ್ಲಿ ಒಂದು ಚೂರು there is no benefit. I have nothing to gain from this sir. ನಾನು ನೆನ್ನೆ ಹೇಳಿದ ಥರ ನನ್ನ ಮಾನ ಮರ್ಯಾದೆ, ನನ್ನ ಫ್ಯಾಮ್ಲಿ, ನನ್ನ ಗಂಡ, ನನ್ನ ಮಗು ಎಲ್ಲ ನಾನು ಕಳೆದಾಯ್ತು. ಇನ್ನೇನು ಇಲ್ಲ ನನಗೆ. ನಾನು ಇಲ್ಲಿ ಬಂದು ಕೂತ್ಕೊಂಡು ಈ ಥರ ಮಾಡಬೇಕು ಅಂತ there is no necessity. ನಾನು ಎಲ್ಲರೂ ಥರ ಬೇರೆ ಎಲ್ಲ ವಿಕ್ಟಿಮ್ಸ್ ಥರ ಬಾಯಿ ಮುಚ್ಕೊಂಡು I could have just lived quietly in USA. ಒಂದು ಹೊರಗಡೆ ಎಲ್ಲ ಒಂದು ನಾರ್ಮಲ್ ಆಗಿರೋ ಥರ ಒಂದು ಒಳ್ಳೆ ಲೈಫ್ ನಾನು ಇದ್ದಿರ್ಬೋದು ಸರ್. ನನಗಿದೆಲ್ಲ ಬೇಕಾಗೇ ಇಲ್ಲ. ಇದು ಅರ್ಥ ಮಾಡ್ಕೊಳ್ದೆ ಎಷ್ಟೋ ಜನ ತುಂಬ ಸುಲಭವಾಗಿ ಕೇಳ್ತಾರೆ, ಇವಳಿಗೆ ಏನು ಬೇಕಾಗಿತ್ತು, ಇವಳಿಗೇನೋ ಒಂದು ಮೋಟಿವ್ ಇದೆ, ಯಾವುದೋ ಒಂದು ಕಾರಣಕ್ಕೆ ಬಂದು ಈ ಥರ ಹೇಳ್ತಿದ್ದಾಳೆ. ನನಗೆ ಆ ಥರ ಯಾವುದು ಕಾರಣ ಇಲ್ಲ, ನನಗೆ ಬೇಕಾಗಿಲ್ಲ ಸರ್ ಇದೆಲ್ಲ. ಆದರೆ ನಾನಿದು ಹೇಳೋದ್ರಿಂದ ಜನಗಳಿಗೆ ಸತ್ಯ ಗೊತ್ತಾಗತ್ತೆ. ಜನಗಳು ನಂತರ ಇನ್ನೂ ಬೇರೆ ಯಾರು ಏಮಾರಲ್ಲ, ಈ ಥರ ಬಲಿಯಾಗಲ್ಲ ಅಂತ ಒಂದು ಕಾರಣಕ್ಕೆ ನಾನು ಇದೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ಹೇಳ್ತಾಗಿದ್ದೀನಿ. ನನ್ನ ಬಗ್ಗೆ ಒಂದು ಹೆಣ್ಮಗಳು ಅಂತ ಇರೋದ್ರಿಂದ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಒಂದು ಅಲಿಗೇಷನ್ ಬಿಸಾಕ್ಬೋದು ಸರ್, ತುಂಬ ಸುಲಭ ಅದು. ಆದರೆ ಏನು ಬೇಕಾದ್ರೆ ಹೇಳಲಿ, ನನಗೆ ನಡೆದದ್ದು ಅನ್ಯಾಯ ನಡೀತು. ಐ ವಾಸ್ ಅಬ್ಯೂಸ್ಡ್. ಇದು ಕೋರ್ಟಲ್ಲಿ ಖಂಡಿತವಾಗಿ ಪ್ರೂವ್ ಆಗತ್ತೆ. ಬಟ್ ಕೋರ್ಟಲ್ಲಿ ಪ್ರೂವ್ ಆಗುತ್ತೋ ಇಲ್ವೋ, ನನ್ನ ಕತೆ ಜನಗಳಿಗೆ ಗೊತ್ತಾಗಬೇಕು, ಹಾಗೆ ಅನ್ನೋದಕ್ಕೆ ನಾನು ಇಲ್ಲಿ ಬಂದೆ ಸರ್. ನನಗೆ ಇದರಿಂದ ಯಾವ ಬೆನಿಫಿಟ್ಗಳು ಕೂಡ ಇಲ್ಲ ಅನ್ನುವಂಥದ್ದು. ನಾನೀಗ ಎಲ್ಲದನ್ನೂ ಕಳ್ಕೊಂಡಿದ್ದೀನಿ, ನಾನೀಗ ರಸ್ತೆ ಮೇಲಿದ್ದೀನಿ. ಈಗ ಇಂಥ ಸಂದರ್ಭದಲ್ಲಿ ಇವ್ರಿಗೇನೋ ಅಂದು ನಾನು ಕಣ್ಣೀರು ಹಾಕಿದ ತಕ್ಷಣವೇ ನನಗೆಲ್ಲದೂ ಕೂಡ ಬಂದುಬಿಡುತ್ತೆ. ಖಂಡಿತವಾಗಲೂ ಇಲ್ಲ. ಆದರೆ ನನಗಾಗಿರೋ ಅನ್ಯಾಯ ಇದೆಯಲ್ಲ, ಅದು ಪ್ರಪಂಚಕ್ಕೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾಯಿದ್ದೀನಿ ಅನ್ನುವಂಥದ್ದು. ಬಹುಶಃ ಅಲ್ಲಿ ಇಲ್ಲಿ ಕೂತು ಮಾತಾಡುವಂಥವ್ರು ಒಂದಷ್ಟು ಕಿವಿಗೊಟ್ಟು ಕೇಳಿ,
ಈ ಸ್ಥಿತಿನಲ್ಲಿ ನೀವೇ ಇದ್ದಿದ್ರೆ ಏನಾಗ್ತಿತ್ತು ಸ್ಥಿತಿ ಅನ್ನುವಂಥದ್ದು. ಮತ್ತೇನು ಹೇಳ್ತಾರೆ ಆರತಿ ಅವ್ರು ಕೇಳೋಣ. ಅದರ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.